ಪೂರ್ವದಿಂದಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದೆ. ಸ್ವತಂತ್ರ ಪೂರ್ವದಿಂದ, ಸ್ವತಂತ್ರ ಬರೋಕ್ಕಿಂತ ಮುಂಚೆಯಿಂದನೂ ಕೂಡ ಆ ಒಂದು ಸ್ವಯಂ ಸೇವಕ ಸಂಘ ಒಂದು ಹಿಂದುತ್ವ ಒಂದು ಉಳಿಸುವ ಒಂದು ಮುಖಾಂತರ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಅದರ ಉದ್ದೇಶ ಏನು ಅಂತಂತಂದರೆ ಭಾರತೀಯ ಸಂಸ್ಕೃತಿಯನ್ನು ಉಳಿಸತಕ್ಕಂಥದ್ದು. ಯಾವುದೇ ವಿಪತ್ತು ವಿಘಟನೆಗಳು ಸಂಘರ್ಷಗಳು ಏನೇ ಆದರೂ ಕೂಡ ಮೊದಲು ಹೆಜ್ಜೆ ಹಿಡಿಯುವಂಥದ್ದು ಯಾವುದಪ್ಪ ಅಂತಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಎಲ್ಲೇ ವಿಪತ್ತುಗಳಾಗಲಿ ಯಾವುದೇ ಒಂದು ಸ್ವಾರ್ಥವ ಇಲ್ಲದೆ ಯಾವುದೇ ಒಂದು ವೈಯಕ್ತಿಕ ಒಂದು ಭಿನ್ನಾಭಿಪ್ರಾಯಗಳು ಏನೂ ಇಲ್ಲದೇ ಕೂಡ ಯಾವುದೇ ಎಲ್ಲಿಯೂ ಕೂಡ ಒಂದು ತೊಂದರೆ ಆಯಿತು ಅಂತಂತಂದರೆ ಮೊದಲಿಗೆ ಅದನ್ನು ಸಂರಕ್ಷಣೆ ಮಾಡುವಂಥದ್ದು, ಅಲ್ಲಿಗೆ ಸಹಾಯ ಹಸ್ತವನ್ನು ನೀಡ್ಕೊಂಡು ಬರುವಂಥದ್ದು ಯಾವುದಪ್ಪ ಅಂತಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದರ ಏನು ಶತಮಾನೋತ್ಸವವನ್ನು ನಾವೇನು ಮಾಡ್ಕೊಂಡು ಬರ್ತಾ ಇದ್ದೀವಿ, ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ಮತ್ತು ಗ್ರಾಮಗಳನ್ನು ಇಷ್ಟೊಂದು ಈ ಕಾರ್ಯಕ್ರಮಗಳನ್ನು, ಈ ಯಶಸ್ಸಿನ ಕಾರ್ಯಕ್ರಮವನ್ನು ನಾವೆಲ್ಲರೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಸಂಘಟನೆಗೋಸ್ಕರ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಿಂದೂ ಸಮಾಜೋತ್ಸವದ ಸಂಘಟನೆಗೋಸ್ಕರ ಮಾಡಿಕೊಂಡು ಬರ್ತಾ ಇದ್ದೀವಿ ಅಂತಂತಂದರೆ 1 ಶತಮಾನಗಳನ್ನು ಕಳೆದಿದೆ. ಆದರೆ ನಾವು ಆ ಸಂಘಟನೆಗೋಸ್ಕರ ಆ ಸಂಘ ದುಡಿತಾ ಇರದೆ ಹೊರತು ನಾವು ಹಿಂದೂಗಳು ನಾವೇನು ಮಾಡ್ತಾ ಇರ್ತಿದ್ವಿ, ಸಂಘರ್ಷದಲ್ಲೇ ಕಾಲ ಕಳೀತಾ ಇದ್ದೀವಿ. ಅದಕ್ಕೆ ಹೆಚ್ಚಿನ ರೀತಿಯಲ್ಲೂ ಕೂಡ ಕೆಲವು ರಾಜಕೀಯ ಪಿತೂರಿಗಳು ಇತ್ತೀಚಿನ ದಿನಗಳೇ ನಡ್ಕೊಂಡು ಬರ್ತಾ ಇದೆ. ಮೂಲ ಉದ್ದೇಶ ಏನು ಅಂತಂತಂದರೆ RSS ಸಂಘನ ಅಳಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ. ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಆದರೆ RSS ಸಂಘ ಅಂತಂತಂದರೆ ಏನು ಭಾರತದ ಭಾರತೀಯ ಸಂಸ್ಕೃತಿ, ಭಾರತ ದೇಶದ ಮುಕುಟಮಣಿ, ನಾವು ಏನು ಹಿಮಾಲಯ ಪರ್ವತ ಅಂತ ನಾವೇನು ಹೇಳ್ತಿರ್ತೀವಿ, RSS ಸಂಘ ಅನ್ನೋದೇನಪ್ಪ ಅಂತಂತಂದರೆ ಹಿಮಾಲಯ ಪರ್ವತ ಇದ್ದಂಗೆ ಅಂತ ನಾವೆಲ್ಲರೂ ತಿಳ್ಕೊಬೇಕಾಗ್ತದೆ. ಏನು ನಮ್ಮ ಸನಾತನ ಧರ್ಮ ಇದೆ, ಹಿಂದುತ್ವ ಇದೆ, ಭಾರತೀಯ ಸಂಸ್ಕೃತಿ ಏನಿದೆ, ಅದೆಲ್ಲವನ್ನು ನೀವು ಮುಂದಕ್ಕಿನ ಪೀಳಿಗೆಗಳಿಗೆ ಕೊಡುವಂಥ ಕೊಡುಗೆಯಾಗಿ ನೀಡುವಂಥ ಕೆಲಸಗಳನ್ನು ನೀವು ಇವತ್ತು ಮಾಡ್ಕೊಂಡು ಬರಬೇಕು. ಇವತ್ತು ಏನು ಪಾಶ್ಚಿಮಾತ್ಯರು ಸಾಕಷ್ಟು ವರ್ಷಾನುಗಟ್ಟಲೆ ಏನು ಭಾರತೀಯ ಮೇಲೆ ದಾಳಿಯನ್ನ ಮಾಡಿದ್ರು, ಆದರೆ ದಾಳಿಯನ್ನ ಮಾಡಿ ಅವರು ಏನು ಎತ್ಕೊಂಡೋದ್ರು ಅಂತಂತಂದ್ರೆ ಸಂಪತ್ತನ್ನ ಮಾತ್ರ ಎತ್ಕೊಂಡೋದ್ರು, ಆದರೆ ಸಂಸ್ಕೃತಿಯನ್ನೇ ಎತ್ಕೊಂಡು ಹೋಗಕ್ಕಾಗ್ಲಿಲ್ಲ. ಆ ಭಾರತೀಯ ಸಂಸ್ಕೃತಿ ಹೇಗಿದೆ ಅಂತಂದ್ರೆ ಹಿಂದೆ ಹೇಗಿತ್ತು ಈಗಲೂ ಹಾಗೆ ಇದೆ, ಮುಂದಕ್ಕೂ ಅದೇ ಇದೆ. ಆ ಭಾರತೀಯ ಸಂಸ್ಕೃತಿ ಇಂದು ಮುಂದು ಎಂದೆಂದಿಗೂ ಕೂಡ ಆ ಭಾರತೀಯ ಸಂಸ್ಕೃತಿ ಹಾಗೇ ಇರ್ತದೆ ಅನ್ನೋದು ನಾವೆಲ್ಲರೂ ತಿಳ್ಕೋಬೇಕು. ಅದಕ್ಕೆ ಮೂಲ ಕಾರಣ ಏನಾಗಬೇಕು ಅಂತಂದ್ರೆ ನಾವಾಗಬೇಕು. ಯಾಕೆ ಅಂತಂದ್ರೆ ಇವತ್ತಿನ ಇಂಥ ಸಮಾವೇಶಗಳು ನಡೆದಾಗ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಚಿಕ್ಕ ಮಕ್ಕಳುಗಳನ್ನ ನೀವೆಲ್ಲರೂ ಕರ್ಕೊಂಡು ಇಂಥ ಸಮಾವೇಶಕ್ಕೆ ಬರಬೇಕು. ಏಕೆ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಏನು ನಡೀತಾ ಇದೆ, ಏನು ಆಗ್ತಾ ಇದೆ, ಮುಂದಕ್ಕೆ ನಾವು ಏನು ಮಾಡಬೇಕು, ಆ ರೀತಿಯ ಭಾವನೆಗಳನ್ನ ನೀವು ಇಂತಹ ಸಮಾಜೋತ್ಸವದಲ್ಲಿ ಕರ್ಕೊಬಂದವರಿಗೆ ಹೇಳ್ಕೊಟ್ರೆ ಅವು ಎಲ್ಲ ಕಲಿಕೊಳ್ಳಕ್ಕೆ ಅವಕಾಶ ಆಗ್ತದೆ. ಯಾಕೆಂತಂದ್ರೆ ಇವತ್ತು ಎಲ್ಲ ಪಾಶ್ಚಿಮಾತ್ಯ ದೇಶಗಳು ಕೂಡ ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಬರ್ತಾ ಇದೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಭಾರತೀಯ ಸಂಸ್ಕೃತಿಯನ್ನ ಕಲಿತನೂ ಇಲ್ಲ, ಕಲಿಸ್ತಾನೂ ಇಲ್ಲ. ಮುಂದಿನ ಪೀಳಿಗೆಗೆ ನಾವು ಭಾರತೀಯ ಸಂಸ್ಕೃತಿ ಏನಾಗಬೇಕು, ಹೇಗಿದೆ, ನಾವು ಏನ್ ನಡೆಸ್ಕೊಳ್ಬೇಕು ಅನ್ನೋ ಪರಿಜ್ಞಾನವೂ ಕೂಡ ನಮ್ಗೆ ಇಲ್ಲದಂತ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದೀವಿ. 33 ಕೋಟಿ ದೇವತೆಗಳಿದ್ದಾರೆ, ಭಾರತೀಯ ಸಂಸ್ಕೃತಿ ಇದೆ, ಸನಾತನ ಧರ್ಮ ಇದೆ. ಅದು ನಮ್ಮ ಎಲ್ಲ ಭಾರತೀಯರನ್ನ ಕಾಡ್ಕೊಂಡು ಬರ್ತಾ ಇದೆ. ಯಾಕೆ ಅಂತಂದ್ರೆ ಧರ್ಮೋ ರಕ್ಷತೆ ರಕ್ಷಿತ ಅಂತ ನಾವೇನ್ ಹೇಳ್ತೀವಿ, ಧರ್ಮವನ್ನ ಯಾರು ಕಾಪಾಡ್ಕೊಂಡು ಬರ್ತಾರೋ ಅವರನ್ನ ಧರ್ಮ ಯಾವತ್ತೂ ಕೈ ಬಿಡಲ್ಲ, ಧರ್ಮ ರಕ್ಷಣೆ ಮಾಡುತ್ತದೆ ಅನ್ನೋ ಉದ್ದೇಶದಿಂದ ಆ ಏನು ಲಿಖಿತದ ಮುಖಾಂತರ ಏನಿದೆ ಆ ಧರ್ಮ ರಕ್ಷೆಯನ್ನ ನೀವೆಲ್ಲರೂ ಮಾಡ್ಕೊಂಡು ಬರಬೇಕು. ಸಾಕಷ್ಟು ಒಬ್ಬ ತಾಯಿ 10 ಜನ 8 ಜನ 6 ಜನ ಮಕ್ಕಳುಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಗುಡಿಸಲಿನಲ್ಲಿ ಆ ತಾಯಿ ಮಕ್ಕಳುಗಳನ್ನ ಸಾಕ್ತಾ ಇದ್ಲು. ಇವತ್ತು ಮನೆಯಲ್ಲಿ ಏನು ಎಲ್ಲ ಅಟ್ಯಾಚ್ ಬೆಡ್ರೂಮ್ಗಳು, ಸಿಂಗಲ್ ಬೆಡ್ರೂಮ್ಗಳು, 3 ಬೆಡ್ರೂಮ್, 3 BHK ಅಂತ ಹೇಳ್ತೀರಿ. ಆದ್ರೆ ಇರೋದು ಒಬ್ಬರೇ ಒಬ್ರು. ಎಲ್ಲರೂ ಮನೆಯಿಂದ ಆಚೆಗೆ ಹೋಗಿರ್ತಾರೆ, ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ, ಆ ಹೆಣ್ಣು ಮಗಳು ಒಬ್ಳೇ ಇರ್ತಾಳೆ. ಆದ್ರೆ ಸಂಜೆ ಅಂತ ಕೇಳಿದ್ರೆ ಕೆಲಸ ಮಾಡಿ ಸಾಕಾಯ್ತು ಅಂತೀರಿ. ಏನು ಕೆಲಸ ಮಾಡ್ತೀರಿ? ಮಕ್ಕಳುಗಳಿಗೆ ಏನು ಸಂಸ್ಕೃತಿ ಕಲಿಸ್ಕೊಡ್ತೀರಿ? ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು ಅಂತಂದ್ರೆ ಮಕ್ಕಳಿಗೆ ಸ್ನಾನ ಆದ ತಕ್ಷಣ ದೇವರಿಗೆ ನಿಮ್ಮ ಮನೆಯ ದೇವರುಗಳು ಏನಿರ್ತದೆ ಅದಕ್ಕೆ ನಮಸ್ಕಾರ ಮಾಡುವಂಥದ್ದನ್ನ ಕಳಿಸಿ. ನಿಮ್ಮ ಮನೆಯಲ್ಲಿರತಕ್ಕಂಥ ತಂದೆ ತಾಯಿಗಳಿಗೆ, ಇಲ್ಲ ನೀವೇ ತಂದೆ ತಾಯಿ ಆಗಿರ್ತೀರಿ, ನಿಮಗೆ ನಮಸ್ಕಾರವನ್ನ ಮಾಡಿ ಹೋಗುವಂತ ಸಂಸ್ಕಾರವನ್ನ ಕಳಿಸಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಉಳಿಸೋದಕ್ಕೆ ಎಷ್ಟೋ ಅವಕಾಶಗಳಾಗ್ತದೆ.